ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು, ಮಹತ್ವವನ್ನು ತಿಳಿಯುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃನ್ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ಚತುರ್ಥಿ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ಸೂರ್ಯನ ಸಂಕ್ರಮಣ ಇದೆ. ಸೂರ್ಯ ಧನಸ್ಸು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೂರ್ಯ ಧನಸ್ಸು ರಾಶಿಯಲ್ಲಿ ಇರುವಷ್ಟು ಕಾಲ ಧನುರ್ಮಾಸ ಅಂತ ಕರೀತಾರೆ. ಇದನ್ನು ಮಧ್ಯಾಹ್ನಾತ್ಪರ ಸೂರ್ಯನ ಪ್ರವೇಶವಾಗುತ್ತೆ. ನಾಳೆಯಿಂದ ನಾವು ಏನು ಪ್ರಾತಃ ಕಾಲದಲ್ಲಿ ನೆರವೇರಿಸ್ತಕ್ಕಂಥ ಧನುರ್ಮಾಸ ಪೂಜೆ, ಅದು ಬಹಳ ವಿಶಿಷ್ಟ ಫಲವನ್ನು ತಂದುಕೊಡ್ತಕ್ಕಂಥದ್ದು ಅನ್ನೋದನ್ನು ಪುರಾಣಗಳು, ಸ್ಮೃತಿ ಮುಕ್ತಾವಲಿಯಂಥ ಗ್ರಂಥಗಳೆಲ್ಲ ಸಾರುತ್ತವೆ. ಹೀಗಾಗಿ ಧನುರ್ಮಾಸ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುವ ದಿವಸ ಈ ದಿವಸ. ರವಿ ಸಂಕ್ರಮಣವಾಗ್ತಾ ಇದೆ ಅಂದ್ರೇ ಸೂರ್ಯ ಧನಸ್ಸು ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಅಂದರೆ ಶುರುವಾಯಿತು ಅಂತ ಅರ್ಥ. ಹೀಗಾಗಿ ಈ ಒಂದು ಕಾಲ, ಈ ಹೊತ್ತಿನಿಂದ ಇನ್ನೊಂದು ತಿಂಗಳ ಕಾಲ ಬಹಳ ವಿಶಿಷ್ಟವಾದ ಮಾಸ ಇದು. ತಮ್ಮೆಲ್ಲರಿಗೂ ಗೊತ್ತಿದೆ, ಧನುರ್ಮಾಸ ಅಂದ ಕೂಡಲೇ ಪ್ರಾತಃ ಕಾಲದಲ್ಲಿ ವಿಷ್ಣುವಿನ ಸನ್ನಿಧಾನದಲ್ಲಿ ಪೂಜೆಗಳು ಇತ್ಯಾದಿಗಳು ನೆರವೇರಿ ಅವನ ಸಂಪ್ರೀತಿಯನ್ನು ಪಡಿಸಿ ಅವನ ಕೃಪೆಗೆ ನಾವೆಲ್ಲ ಪಾತ್ರರಾಗಲಿಕ್ಕೆ ಹಾತೊರೆಯುವ ಕಾಲ ಇದು ಧನುರ್ಮಾಸ. ಧನುರ್ಮಾಸದ ಮಹಿಮೆ, ಮಹಾತ್ಮೆ ಸೂತ ಪುರಾಣಿಕರು ವಿವರಿಸ್ತಾರೆ. ಧನುರ್ಮಾಸವನ್ನು ಆಚರಿಸುವ ಫಲ ಎಷ್ಟು ಅಂದರೆ, ಒಂದು ದಿನದ ಫಲವನ್ನು ಹೇಳ್ತಾರೆ. ನೀವು ಅಕಸ್ಮಾತ್ ಧನುರ್ಮಾಸದಲ್ಲಿ ಒಂದು ದಿವಸ ಏನಾದರೂ ನಾವು ಯಾವುದನ್ನು ಹೆಸರು ಬೇಳೆಯಿಂದ ಮಾಡ್ತಕ್ಕಂಥ ಪೊಂಗಲ್ ಅಂತೀವೋ, ಆ ಪೊಂಗಲನ್ನು ನೀವು ವಿಷ್ಣುವಿನ ಸನ್ನಿಧಾನಕ್ಕೆ ನೈವೇದ್ಯವಾಗಿ ಸಮರ್ಪಿಸಿದ್ದೇ ಆದರೆ 1000 ವರ್ಷಗಳ ಕಾಲ ಪೂಜೆ ಮಾಡಿದರೆ ಏನು ಫಲವೋ ಅದು ಸಂದಾಯವಾಗುತ್ತಂತೆ, ಅದು ಸಿಕ್ಕಿಬಿಡುತ್ತೆ, ಅದು ದಕ್ಕಿಬಿಡುತ್ತಂತೆ ನಮಗೆ. ನೋಡಿ, ಒಂದು ದಿನದ ಆ ಹುಗ್ಗಿ ಅಥವಾ ಪಾಯಸವೋ ಮತ್ತೊಂದು ಪೊಂಗಲ್ಲೋ, ಯಾವುದಾದ್ರೂ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್ ಎರಡೂ ಮಾಡಿ ವಿಷ್ಣುವಿಗೆ ಆ ಹೆಸರು ಬೇಳೆ ಅದು ತುಂಬ ಇಷ್ಟವಾದ ಒಂದು ದ್ರವ್ಯ, ಧಾನ್ಯ. ಹೀಗಾಗಿ ಅದರಿಂದ ತುಪ್ಪದಿಂದ ತಯಾರಿಸಿ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಒಂದು ಖಾದ್ಯ ಅದು. ಅದನ್ನು ಸಮರ್ಪಣೆ ಮಾಡಿದ್ರೆ ಒಂದು ದಿವಸ, ಈ ಮಾಸದಲ್ಲಿ ಧನುರ್ಮಾಸದಲ್ಲಿ ಒಂದು ದಿವಸ ನೀವು ಸಮರ್ಪಿಸಿದ್ರೆ 1000 ವರ್ಷಗಳ ಕಾಲ ಪೂಜೆ ಮಾಡಿದ ಫಲ ಸಿಗುತ್ತೆ ಅಂತಂದರೆ ಯಾರು ಮಾಡಲ್ಲ. ಹಾಗಾಗಿನೇ ತಾನೇ ಕ್ಯೂ ನಿಂತ್ಕೊಂಡಿರುತ್ತೆ ದೇವಸ್ಥಾನಗಳಿಗೆ ಪ್ರಾತಃ ಕಾಲದಲ್ಲಿ. ಸಂತೋಷ, ಅಂಥದ್ದೊಂದು ಭಕ್ತಿ ಉಂಟಾದರೆ ಅದು ಭಾವೋನ್ನತಿ ಬಹಳ ಒಳ್ಳೆಯದು. ಈ ಧನುರ್ಮಾಸ ಅಂತಕ್ಕಂಥದ್ದು ಇದು ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ದೇವತೆಗಳಿಗೆ ವಿಶಿಷ್ಟ ಫಲ ತಂದುಕೊಟ್ಟಿದ್ದು ಅಂತ ಪುರಾಣಗಳಲ್ಲಿ ನಾವು ಕಾಣ್ತೀವಿ. ಶಚೀದೇವಿ ಧನುರ್ಮಾಸದ ಪೂಜೆಯನ್ನು ಮಾಡಿದ್ಲಂತೆ. ಇಂದ್ರನಿಗೆ, ತನ್ನ ಗಂಡನಿಗೆ ಆ ರಾಜ್ಯತ್ವ ಮತ್ತೆ ಸ್ವರ್ಗ ಹೋಗಿತ್ತಲ್ಲ, ಆ ಸ್ವರ್ಗ ಪದವಿ ಮತ್ತೆ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ಲು, ಧನುರ್ಮಾಸ ಪೂಜೆಯನ್ನು ಮಾಡಿದ್ಲು ಅಂತ ವಿವರಿಸ್ತಾರೆ. ಇಲ್ಲಿ ಈ ಮಾಸದಲ್ಲಿ ನಾವು ಕಾಣ್ತಕ್ಕಂಥದ್ದು ಇದೊಂದು ವಿಶಿಷ್ಟತೆ. ಅಂದರೆ ಒಂದು ಸ್ಪೆಷಲ್. ಈ ಮಾಸದಲ್ಲಿ ನೀವು ಪೂಜೆ ಮಾಡಿದ್ರೆ ಇಂಥದ್ದೊಂದು ಫಲ ಸಿಗುತ್ತೆ ಅಂತ ಹೇಳಲಿಕ್ಕೆ ಕಾರಣ, ನೀವು ಪೂಜೆ ಮಾಡಲಿ, ಅದರಲ್ಲಿ ಭಾಗವಹಿಸಲಿ ಅನ್ನೋದು ಒಂದು ಭಾಗ. ಇದರಲ್ಲಿ ಕೇವಲ ಭಾವನಾತ್ಮಕವಾದ ಅಥವಾ ಭಕ್ತಿಪೂರಿತವಾದ ವಿಷಯಗಳಷ್ಟೇ ಅಲ್ಲ, ಇದರಲ್ಲಿ ವಿಜ್ಞಾನವೂ ಇದೆ. ಎಲ್ಲದರಲ್ಲಿ ನಾವು ವಿಜ್ಞಾನ ಹುಡುಕಬೇಕಾಗಿಲ್ಲ, ನಿಜ. ಆದರೆ ಈ ಒಂದು ಮಾಸದ ಪೂಜೆಯಲ್ಲಿ ವಿಜ್ಞಾನವೂ ಇದೆ. ವಿಜ್ಞಾನವನ್ನು ಮೀರಿದ ಅಲೌಕಿಕ ಶಕ್ತಿಯು ಇದರಲ್ಲಿ ಅಡಕವಾಗಿದೆ. ಇದು ಈ ಮಾಸ ಇದೆಯಲ್ಲ, ಮಾರ್ಗಶಿರ ಮಾಸ ಏನಿದೆ, ಅದು ವಿಷ್ಣುವಿನ ಪ್ರೀತಿ ಪಾತ್ರವಾಗ್ತಕ್ಕಂಥ ಮಾಸ. ಯಾರು ಈ ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ
ಆ ವಿಷ್ಣುವಿನ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡ್ತಾರೋ, ವಿಷ್ಣುವಿನ ಧ್ಯಾನಗಳನ್ನು, ವಿಷ್ಣುವಿನ ಯಾವ ಏನು ತಪಸ್ಸಿದೆ ಅವನ ಪ್ರೀತಿಗೆ ಅಥವಾ ಅವನ ಕೃಪೆಗೆ ಪಾತ್ರ ಆಗಲಿಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ನಾನು ಪ್ರಾರಂಭ ದಿವಸವೇ ಹೇಳಿದ್ದೆ, ನೀವು ಗೀತಾಪಾರಾಯಣದಿಂದ ಹಿಡಿದು ವಿಷ್ಣು ಸಹಸ್ರನಾಮದವರೆಗೆ ಅನೇಕ ಮಾರ್ಗಗಳಿದ್ದಾವೆ. ನೋಡಿ, ಈ ಒಂದು ಮಾಸದಲ್ಲಿ ನೀವು ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುನ್ನ ಪೂಜೆ ಮಾಡ್ತಕ್ಕಂಥದ್ದು, ಇದು ಒಂದು ಅರ್ಥದಲ್ಲಿ ಒಂದು ವರ್ಷ ಅಂತ ಪರಿಗಣಿಸಿದ್ರೆ ದಕ್ಷಿಣಾಯನ ಈಗ ಮುಗಿತಾ ಇದೆ. ಅಂದರೆ ರಾತ್ರಿ, ದೇವತೆಗಳ ರಾತ್ರಿ ಕಳೆದು ಬೆಳಗು, ನಾಳೆ ಉತ್ತರಾಯಣದಲ್ಲಿ ಬೆಳಗಾಗುತ್ತೆ ಅವರಿಗೆ. ನಮ್ಮ ಪ್ರತಿದಿನಕ್ಕೆ ಇದನ್ನು ಹೋಲಿಕೆ ಮಾಡಿಕೊಂಡಾಗ ನಾವು ಸೂರ್ಯೋದಯಕ್ಕಿಂತ ಮುನ್ನ ಇರತಕ್ಕಂತಹ ಕಾಲ, ಬ್ರಾಹ್ಮಿ ಮುಹೂರ್ತ ಕಾಲ ಅಂತ ನಾವೇನು ಕರಿತೀವಿ, ಅದು ಈ ದಕ್ಷಿಣ, ಇದು ಈ ಧನುರ್ಮಾಸ ಏನಿದೆ ಇದು ಬ್ರಾಹ್ಮಿ ಮುಹೂರ್ತ ಕಾಲ. ದೇವತೆಗಳಿಗೂ ಈ ಕಾಲ ಕಳೆದು ಬಿಟ್ಟರೆ ಸೂರ್ಯೋದಯ ಆಗುತ್ತೆ ಅವರಿಗೆ. ಉತ್ತರಾಯಣದ ರವಿ ಮಕರ ರಾಶಿಯನ್ನು ಪ್ರವೇಶ ಮಾಡಿದ ಕೂಡಲೇ ಉತ್ತರಾಯಣ ಅಂದರೆ ಬೆಳಗಿನ ಕಾಲ, ಪ್ರಾತಃ ಕಾಲ ಅವರಿಗೆ. ಹೀಗಾಗಿ ಈ ಒಂದು ದಕ್ಷಿಣಾಯಣದ ಕೊನೆಯ ಅಂಚಿನಲ್ಲಿದ್ದೀವಿ ನಾವು. ಧನುರ್ಮಾಸ ಅಂದರೆ ಅದು ಬ್ರಾಹ್ಮಿ ಮುಹೂರ್ತ ಕಾಲ. ಈ ಒಂದು ಮಾಸದಲ್ಲಿ ನೀವು ಅನುಷ್ಠಾನ ಮಾಡಿದ್ದೇ ಆದರೆ, ನೀವು ತಪಸ್ಸು ಮಾಡಿದ್ದೇ ಆದರೆ ಅದು ವರವಾಗಿ ಬಿಡುತ್ತೆ. ಹಾಗಾಗಿ ಅಲೌಕಿಕ ದೃಷ್ಟಿಯಿಂದ ಈ ಒಂದು ಮಾಸ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ತಪೋ ತರಂಗಗಳನ್ನು ಹೊಮ್ಮತಕ್ಕಂಥ ಮಾಸವಾಗಿದೆ. ಹೀಗಾಗಿ ಯಾರೂ ತಪ್ಪಿಸಬೇಡಿ. ಈ ಒಂದು ಮಾಸದಲ್ಲಿ ನಿಮಗೆ ಯಾವ ಬಗೆಯಲ್ಲಿ ಉಪದೇಶವಾಗಿದೆಯೋ ಅಥವಾ ಏನನ್ನು ಹೇಳ್ಕೊಳ್ಬೇಕು ಅನಿಸುತ್ತಾ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಇದೇ ಮಂತ್ರವನ್ನೇ ಹೇಳ್ಕೊಂಡ್ರೆ ಸಾಕಾಗುತ್ತೆ. ತಾದಾತ್ಮ್ಯತೆಯಿಂದ ಪ್ರಾತಃ ಕಾಲದಲ್ಲಿ ಎದ್ಬಿಟ್ಟು ಹೇಳ್ಕೊಳ್ಳಿ. ಇದು ನೋಡಿ ತುಂಬ ಸಾಧನೆಗೆ ವಿಶಿಷ್ಟವಾದ ಕಾಲ ಇದು. ಇದರ ಜೊತೆಗೆ ವಿಜ್ಞಾನ, ಇದು ಅಲೌಕಿಕ ದೃಷ್ಟಿಯಿಂದ ಹೇಳಿದ್ದು. ಬ್ರಾಹ್ಮಿ ಮುಹೂರ್ತ ಕಾಲ ಅದು ದೇವತೆಗಳಿಗೆ ಪ್ರಿಯವಾದದ್ದು, ತಪಸ್ಸಿನ ಸಿದ್ಧಿಗೆ ಪ್ರಶಸ್ತ ಕಾಲ. ವೈಜ್ಞಾನಿಕ ದೃಷ್ಟಿಯಿಂದ ಚಳಿಗಾಲ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ದೇಹದಲ್ಲಿ ಎಣ್ಣೆ ಅಂಶ, ಜಿಡ್ಡಿನ ಅಂಶ ಹೊರಟೋಗುತ್ತೆ. ಹೀಗಾಗಿ ಮಾಡಿದ ತುಪ್ಪದ ಯಾವ ನೈವೇದ್ಯ ಇದೆ ಆ ಪ್ರಸಾದ ಸ್ವೀಕರಿಸಿದರೆ ಆರೋಗ್ಯ ಸದೃಢವಾಗುತ್ತೆ, ಶೀತ ಬಾಧೆ ಇರೋದಿಲ್ಲ, ಕಫ ಸಂಬಂಧಿ ತೊಂದರೆಗಳು ಇರೋದಿಲ್ಲ. ಈ ಕಾರಣದಿಂದಲೇ ನಾವು ಎಳ್ಳಮಾವಾಸ್ಯೆಯನ್ನು ಕಾಣ್ತೀವಿ. ಈ ಅಂತ್ಯದಲ್ಲಿ ಈ ಎಳ್ಳು, ಬೆಲ್ಲ ಇವೆಲ್ಲ ಶುರುವಾಗುತ್ತೆ ಇಲ್ಲಿಂದ. ಇವೆಲ್ಲವೂ ನಮ್ಮ ಆರೋಗ್ಯವನ್ನು ಸರಿಪಡಿಸಲಿಕ್ಕೆ, ಆಯಾ ಕಾಲಕ್ಕೆ ಆಯಾ ಪೂಜೆ, ಆಯಾ ವ್ರತಗಳಿಗೆ, ಪೂಜೆಗಳಿಗೆ ಅಂಟಿಕೊಂಡಂಥ ನೈವೇದ್ಯ ಅದು ನಮ್ಮ ಆರೋಗ್ಯ ಕಾಪಾಡ್ತಕ್ಕಂಥದ್ದು. ಇಷ್ಟೆಲ್ಲ ಸೇರಿಕೊಂಡಿದೆ ಒಂದು ಪೂಜೆಯಲ್ಲಿ. ಇದನ್ನೆಲ್ಲ ಪೂರ್ವಿಕರು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮುಂದಿನ ಪೀಳಿಗೆಗೆ ಇನ್ನು ಎಷ್ಟು ಸಹಸ್ರಮಾನಗಳಾದರೂ ಈ ಧನುರ್ಮಾಸ ಆಚರಿಸ್ತೀವಿ, ಈ ಪೊಂಗಲನ್ನು ಸಮರ್ಪಣೆ ಮಾಡ್ತೀವಿ, ನಾವು ತಿಂದುಕೊಂಡು ಆರೋಗ್ಯವಾಗಿರ್ತೀವಿ. ಹೀಗೆ ಇದನ್ನೆಲ್ಲ ಗೌರವಿಸಬೇಕು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಮತ್ತು ಅಂತರಂಗದ ಆ ಭವ್ಯತೆಗಾಗಿ. ಎರಡೂ ಇದರಲ್ಲಿ ಮಿಳಿತವಾಗಿಬಿಟ್ಟಿದೆ. ಈ ಕಾರಣದಿಂದಾಗಿ ಈ ಧನುರ್ಮಾಸ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಮಾಸ. ತಾವೆಲ್ಲರೂ ಎಲ್ಲ ಊರುಗಳಲ್ಲೂ ಈ ಪೂಜೆ ನೆರವೇರುತ್ತೆ, ಸಂಶಯವೇ ಇಲ್ಲ. ನೀವು ಸ್ವತಂತ್ರವಾಗಿ ಪ್ರಾತಃ ಕಾಲದ ಸೂರ್ಯೋದಯಕ್ಕಿಂತ ಮುನ್ನ ಎದ್ದು ಆ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಹೆಸರು ಬೇಳೆಯಿಂದ ತಯಾರಿತವಾದ ತುಪ್ಪ ಅತಿಶಯವಾಗಿ ಹಾಕಿ, ಹದವಾಗಿ, ಅತಿಶಯವಾಗಿ ಹಾಕಿದ್ರೆ ಹಾಳಾಗುತ್ತೆ, ಹದವಾಗಿ ನೀವು ಅದನ್ನು ಮಿಶ್ರಣ ಮಾಡಿ ಅದನ್ನು ತಯಾರಿಸಿ ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ಅಂತ ತಗೊಳ್ಳಿ. ವಿಷ್ಣು ಈ ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕರುಣಿಸಿಬಿಡ್ತಾನೆ ಅಂತಕ್ಕಂಥದ್ದನ್ನು ಪುರಾಣಗಳು ಸಾರಿವೆ. ಅಗ್ನಿ ಪುರಾಣದಲ್ಲಿ ಈ ವಿಚಾರವನ್ನು ಹೇಳ್ತಾರೆ. ಹೀಗಾಗಿ ಬಹಳ ವಿಶೇಷವಾದ ಕಾಲವನ್ನು ನಮ್ಮ ಮುಂದೆ ತಂದಿಟ್ಟಿದ್ದಾನೆ ಸೂರ್ಯ ಪರಮಾತ್ಮ. ಆ ಸೂರ್ಯನ ಪ್ರಾರ್ಥನೆಯನ್ನು, ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಬ್ರಹ್ಮನೇ ಅನುಗ್ರಹಿಸಿದ ಮಾಸ ಇದು. ಸಾಕ್ಷಾತ್ ಸೂರ್ಯ ಪರಮಾತ್ಮನೇ ವಿಷ್ಣುವಿನ ಆರಾಧನೆಯನ್ನು ಮಾಡಿ 1 ತಿಂಗಳುಗಳ ಕಾಲ ತಪಸ್ವಿಯಾಗಿದ್ದು ಸೂರ್ಯ ಆ ವಿಷ್ಣುವಿನ ಕೃಪೆಗೆ ಪಾತ್ರನಾದಂಥ ಕಾಲ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಧನುರ್ಮಾಸ, ಅದಕ್ಕೆ ಸಿದ್ಧತೆ, ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧತೆ ನೀವು ಮಾಡ್ಕೊಳ್ಬೇಕು. ಯಾಕೆಂದರೆ ಪ್ರಾತಃ ಕಾಲದಲ್ಲಿ ಹೇಳೋದೇ ಕಷ್ಟ. ಎದ್ದು ಪೂಜೆ ಮಾಡಿದ್ರೆ ಅದು 1000 ವರ್ಷಗಳಿಗೆ ಸಮವಾದ ಪೂಜೆಗೆ ಸಮವಾದ ಫಲವನ್ನು ತಂದುಕೊಡುತ್ತೆ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.